ಮೊದಲೆಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳು ತುಂಬ ದುಡ್ಡು ಮಾಡ್ತಾಯಿದ್ರು. ಬಟ್ ಇವಾಗ ಯೂಟ್ಯೂಬಲ್ಲಿ ದುಡ್ಡು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಯಾಕೆ ಗೊತ್ತಾ? ಎಲ್ಲರೂ ಕೂಡ ಅವರ ಒಂದು ವೀಡಿಯೋಸ್ಗಳಲ್ಲಿ ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನೀವೇನಾದರೂ ಈ ಒಂದು ಸೆಟ್ಟಿಂಗ್ನ ನೀವು ಚೇಂಜ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ₹100 ಬರೋ ಜಾಗದಲ್ಲಿ ₹200 ಬರುತ್ತೆ. ಆಯಿತಾ? ಸೊ ಯಾಕೆಂತಂದರೆ ಯೂಟ್ಯೂಬಲ್ಲಿ ಒಂದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ. ಅದಕ್ಕೋಸ್ಕರ ಎಲ್ಲರ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಡೌನ್ ಆಗಿದೆ. ಬಟ್ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸೆಟ್ಟಿಂಗೂ ಇದೆ. ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಲೈವಾಗಿ ತೋರಿಸ್ತೀನಿ. ಯಾಕೆ ನಿಮಗೆ ಅರ್ನಿಂಗ್ಸ್ ಡೌನ್ ಬರ್ತಿತ್ತು, ಇವಾಗ ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಆದಷ್ಟು ಇವಾಗ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ ಜಾಸ್ತಿ ದುಡ್ಡು ಬರಬೇಕು ಅಂತಂದರೆ ಇವಾಗ ನಾನು ಹೇಳೋ ಸೆಟ್ಟಿಂಗ್ನ ಬೇಗ ಹೋಗ್ಬಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಏನು ಅಂತಂದರೆ ಅದರಿಂದನೇ ನಿಮಗೆ ಯೂಟ್ಯೂಬ್ ಅರ್ನಿಂಗ್ಸು ಡ್ರಾಪ್ ಆಗಿರುವಂಥದ್ದು. ಇವಾಗ ನೀವು ಇದನ್ನು ಚೇಂಜ್ ಮಾಡಿಕೊಟ್ರೆ ನಿಮ್ಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅದೇನು ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಅದಾದಮೇಲೆ ನನ್ನ ಸಿಸ್ಟಮಲ್ಲೇ ಅದನ್ನು ಎಲ್ಲೋಗಿ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಯೂಟ್ಯೂಬಲ್ಲಿ ಒಂದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ. ಇವಾಗ ನಾವು ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನಾವು ಮ್ಯಾನ್ಯುವಲ್ ಆಗಿ ಅಪ್ಡೇಟ್ ಮಾಡಿಕೊಂಡ್ರೂ ಕೂಡ ಆ ಆ್ಯಡ್ಸ್ಗಳು ತೋರಿಸಲ್ಲ ಯೂಟ್ಯೂಬಲ್ಲಿ. ಮೊದಲು ನಮ್ಗೆ ಇಷ್ಟ ಬಂದಿದ್ದಷ್ಟು ಆ್ಯಡ್ಸ್ಗಳನ್ನ ನಾವು ಎಲ್ಲ ವಿಡಿಯೋಗಳಲ್ಲೂ ಆ್ಯಡ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಅದನ್ನು ಯೂಟ್ಯೂಬ್ ಅವ್ರು ಅಲೋ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಡ್ರಾಪ್ ಆಗಿದೆ. ಅದಕ್ಕೋಸ್ಕರ ಇವಾಗ ನಾನು ತೋರಿಸ್ತೀನಿ, ಬನ್ನಿ ಚೇಂಜ್ ಮಾಡ್ಕೊಳ್ಳಿ ಅದನ್ನು. ಓಕೆ ಗೈಸ್, ಸೊ ಇವಾಗ ನಾನು ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಚಾನಲ್ದು ಈ ಥರ ಓಪನ್ ಮಾಡ್ಕೊಳ್ಳಿ. ಸಿಸ್ಟಮ್ ಇಲ್ಲದವರು ಕ್ರೋಮಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಿಮ್ಮ ಒಂದು ಅರ್ನಿಂಗ್ಸು ಜಾಸ್ತಿ ಆಗಬೇಕು ಅಂತಂದರೆ ಫಸ್ಟು ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು, ಇಲ್ಲಿ ನೀವು ಯಾವೊಂದು ವೀಡಿಯೋಗಳನ್ನ 8 ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ದೀರಾ ಆ ಒಂದು ವೀಡಿಯೋನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ಆ ಒಂದು ವೀಡಿಯೋಗಳಿಗೆ ನೀವು ಮಿಡ್ ರೋಲ್ ಆ್ಯಡ್ಸ್ಗಳನ್ನ ನೀವು ಹಾಕಿರ್ತೀರಾ, ಅದು ಯೂಟ್ಯೂಬ್ ಅವರು ರಿಮೂವ್ ಮಾಡಿರ್ತಾರೆ. ಅದರಿಂದ ನಿಮ್ಗೆ ಅರ್ನಿಂಗ್ಸು ಡ್ರಾಪ್ ಆಗಿದೆ. ಈಗ ಎಕ್ಸಾಂಪಲ್ ನೋಡಿ, ನಾನು ಇಲ್ಲೊಂದು ವೀಡಿಯೋ ಮಾಡಿದ್ದೀನಿ, ನ್ಯೂ ರೂಲ್ಸ್ ಅಂತ ಅಂದ್ಬಿಟ್ಟು ಈ ಪೆನ್ಸಿಲ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇದರ ವಿಡಿಯೋ ಡ್ಯೂರೇಷನ್ ನೀವು ನೋಡ್ಬೋದು 10 ನಿಮಿಷ ಇದೆ, 10 ಮಿನಿಟ್ಸ್ 5 ಸೆಕೆಂಡ್ ಇದೆ. ಸೊ ಈ ಒಂದು ವಿಡಿಯೋಗೆ ನಾನು ಮಿಡ್ ರೋಲ್ ಆ್ಯಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಯೂಟ್ಯೂಬಲ್ಲಿ 8 ನಿಮಿಷಕ್ಕಿಂತ ಹೆಚ್ಚೊತ್ತು ವೀಡಿಯೋ ಮಾಡ್ತು ಅಂತಂದರೆ ನಿಮಗೆ ಮಿಡ್ ರೋಲ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಮಾನಿಟೈಸೇಷನ್ ಲೆಫ್ಟ್ ಸೈಡಲ್ಲಿ ಮಾನಿಟೈಸೇಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ಮ್ಯಾನೇಜ್ ಆ್ಯಡ್ ಸ್ಲಾಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ನಾನು ಆ್ಯಡ್ಸನ್ನು ಆ್ಯಡ್ ಮಾಡಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಡ್ಸ್ಗಳು ಇಲ್ಲೆಲ್ಲ ಆ್ಯಡ್ ಆಗಿದೆ. 3, 4, 5, 6 ಆ್ಯಡ್ಸ್ಗಳಿದೆ. ಅದ್ರ ಜೊತೆಗೆ ಇಲ್ಲೊಂದು ಆ್ಯಡ್ಸ್ ಇದೆ. ಈ ಒಂದು ಆ್ಯಡ್ ನೀವು ನೋಡ್ಬೋದು, ಇದೆಲ್ಲ ಮಾಮೂಲಿ ಕಲರಲ್ಲೇ ಇದೆ, ಇದು ಮಾತ್ರ ರೆಡ್ಡಲ್ಲಿದೆ. ಇದು ರೆಡ್ಡಲ್ಲಿದೆ ಅಂತಂದರೆ ಈ ಒಂದು ಆ್ಯಡು ತೋರಿಸೋದಿಲ್ಲ ಅಂತ. 8 ನಿಮಿಷ 19 ಸೆಕೆಂಡಿಗೆ ಹಾಕಿರುವಂಥ ಆ್ಯಡ್ ಏನಿದೆ ಇದು ಯೂಟ್ಯೂಬಲ್ಲಿ ಇವಾಗ ತೋರಿಸೋದಿಲ್ಲ. ನೋಡಿ, ಇಲ್ಲೇ ಇರೋದು ಟ್ವಿಸ್ಟು. ಈಗ ನೀವು ಯಾವ್ಯಾವ ವೀಡಿಯೋ ಎಲ್ಲ 8 ನಿಮಿಷಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನ ಮಾಡಿದಿರೋ, ನೀವು ಎಷ್ಟು ಆ್ಯಡ್ಸ್ಗಳನ್ನ ಹಾಕಿದಿರೋ ಅದು ಎಲ್ಲ ವೀಡಿಯೋಗಳಿಗೂ ಕೂಡ ಈ ಥರದೊಂದು ಎರರ್ ಬಂದಿರುತ್ತೆ. ಅಲ್ಲೇನಾದರೂ ಈ ಥರ ನಿಮಗೆ ರೆಡ್ಡಲ್ಲಿ ಬಂದಿದೆ ಅಂತಂದರೆ ಅಲ್ಲಿ ನಿಮಗೆ ಆ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳು ತೋರಿಸಲ್ಲ. ಅದಕ್ಕೋಸ್ಕರ ನಿಮ್ಮೊಂದು ಅರ್ನಿಂಗ್ಸ್ ಡ್ರಾಪ್ ಆಗಿದೆ ಅಂತ ಅರ್ಥ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ. ಏನಾಗಿದೆ, ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಇದು ತೋರಿಸಲ್ಲ. ಅದನ್ನು ನೀವು ಮೂವ್ ಮಾಡಬೇಕು. ಮೂವ್ ಮಾಡಿದ್ಮೇಲೆ ಇದು ಪೆಂಡಿಂಗ್ ರಿವ್ಯೂ ಅಂತ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಇದನ್ನು ಚೆಕ್ ಮಾಡ್ತಾರೆ ಯೂಟ್ಯೂಬ್ ಅವರು. ಚೆಕ್ ಮಾಡಿ ಅದು ಕರೆಕ್ಟಾಗಿತ್ತು ಅಂತಂದರೆ ಇದನ್ನು ಇದೇ ಕಲರ್ ಮಾಡ್ತಾರೆ, ವೈಟ್ ಕಲರಲ್ಲಿ. ಆವಾಗ ನಿಮಗೆ ಆ್ಯಡ್ ತೋರಿಸುತ್ತೆ ಅಂತ ಅರ್ಥ. ಏನಾದ್ರು ರೆಡ್ ಬಂತು ಅಂತಂದರೆ ತೋರಿಸಲ್ಲ ಅಂತ. ಇದನ್ನು ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಆಯಿತಾ? ಅದು ಸೇವ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಸಲ ಒಂದು 5 ನಿಮಿಷ ಬಿಟ್ಕೊಂಡು ನೀವು ನೋಡಬೇಕು. ನೋಡಿ, ಮತ್ತೆ ರೆಡ್ ಆಗಿದೆ ಅಂದರೆ ಇದು ಪರ್ಫೆಕ್ಟ್ ಪ್ಲೇಸ್ ಅಲ್ಲ ಆ್ಯಡನ್ನು ತೋರಿಸೋದಕ್ಕೆ. ಅದಕ್ಕೋಸ್ಕರ ಯೂಟ್ಯೂಬ್ ಅವರು ಈ ಒಂದು ಆ್ಯಡನ್ನು ಹಾಕೋದಕ್ಕೆ ಒಪ್ಕೋತಾ ಇಲ್ಲ. ಸೊ ನೀವು ಇದನ್ನು ರೀಟ್ರೈ ಮಾಡಬೇಕು. ಯಾವುದಾದ್ರೂ ಒಂದು ಬೆಸ್ಟ್ ಪ್ಲೇಸ್ಗೆ ನೀವು ಇದನ್ನು ಆ್ಯಡ್ ಮಾಡಬೇಕು. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಬೇಕು. ಈ ಥರ ನೀವು ಪ್ರತಿ ವೀಡಿಯೋಗೂ ಎಲ್ಲೆಲ್ಲಿ ರೆಡ್ ಬಂದಿದೆ ಅಲ್ಲೆಲ್ಲ ನೀವು ಮಾಡಬೇಕು. ಈಗ ನೋಡಿ, ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾವನಿ. ಆ ಒಂದು ವೀಡಿಯೋಗೆ ನೋಡೋಣ ಏನಾಗಿದೆ ಅಂತ. ನೋಡಿ, ಈಗ ಜಸ್ಟ್ ಅಪ್ಲೋಡ್ ಆಗಿದೆ. ಮ್ಯಾನೇಜ್ ಆ್ಯಡ್ ಸ್ಲಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಏನಾಗಿದೆ ಹೇಳಿ, ರೆಡ್ ಬಂದಿದೆ. ಈಗ ನಾನು ಇನ್ನೂ ಪಬ್ಲಿಷ್ ಮಾಡಿಲ್ಲ ಈ ಒಂದು ವೀಡಿಯೋನ. ಈ ರೆಡ್ ಬಂದಿರೋದನ್ನ ನಾನು ಇವಾಗ ಡಿಲೀಟ್ ಮಾಡಬೇಕು. ಇಲ್ಲೇ ನಿಮಗೆ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತಾ? ಇಲ್ಲಿ ರೆಡ್ ಬಂದಿಲ್ವಲ್ಲ, ಇವು ಡಿಲೀಟ್ ಮಾಡೋಕ್ಕೋಗ್ಬೇಡಿ. ಇಲ್ಲಿ ರೆಡ್ ಮಾತ್ರ ತೋರಿಸ್ತಾ ಇರುವಂಥದ್ದು ಮಾತ್ರ ನೀವು ಈ ಥರ ಡಿಲೀಟ್ ಮಾಡ್ಕೋಬೇಕು. ಅಲ್ಲೆಲ್ಲ ಯೂಟ್ಯೂಬ್ ಅವರು ಆ್ಯಡ್ಸ್ಗಳನ್ನ ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಆ್ಯಡ್ಸ್ನ ಈಗ ಎಷ್ಟು 3, 4, 5, 6 ಆ್ಯಡ್ಸ್ಗಳು. ಓಕೆ, ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಮಾಡ್ಕೊಳ್ಳಿ.
ಸೊ ಇದು ಇಲ್ಲಿವರೆಗೂ ನೀವು ಎಷ್ಟು ವೀಡಿಯೋ ಹಾಕಿದ್ದೀರಾ ಯೂಟ್ಯೂಬಲ್ಲಿ ಆ ಎಲ್ಲ ವೀಡಿಯೋಗೂ ನೀವು ಹೋಗ್ಬಿಟ್ಟು ಇದನ್ನು ತೆಗೆದು ನೀವು ನೋಡಬೇಕಾಗುತ್ತೆ, ಸರಿ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ಅರ್ನಿಂಗ್ಸು ಡ್ರಾಪ್ ಆಗಬಾರ್ದು ಅಂತಂದರೆ. ಈಗ ಅಲ್ಲಿ ನಾವು ಎಷ್ಟು ಆ್ಯಡ್ಸ್ಗಳು ಆ್ಯಡ್ ಮಾಡಿರ್ತೀವೋ ಅಷ್ಟೆಲ್ಲ ಆ್ಯಡ್ಸ್ಗಳೇನು ತೋರಿಸಲ್ಲ. ಈಗ 4-5 ಆ್ಯಡ್ ಮಾಡಿಬಿಟ್ರಲ್ಲೇ 4-5 ಆ್ಯಡ್ ತೋರಿಸಲ್ಲ, ಅದರಲ್ಲೂ ಮಿನಿಮಮ್ ತೋರಿಸ್ತಾರೆ, 1 ತೋರಿಸ್ಬೋದು, 2 ತೋರಿಸ್ಬೋದು, ಹಿಂಗೆ ಅದು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಆ್ಯಡನ್ನು ಫಸ್ಟು ಕರೆಕ್ಟಾಗಿ ಆ್ಯಡ್ ಮಾಡಿ, ಯಾರು ಬಂದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸು ಜಾಸ್ತಿ ಬರುತ್ತೆ ನೆಕ್ಸ್ಟಿಂದ. ಓಕೆ, ಸೊ ಈ ಥರ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು ಯೂಟ್ಯೂಬಲ್ಲಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ಅಪ್ಡೇಟ್ ತಂದಿದ್ದು ಯಾಕೆ ಗೊತ್ತಾ, ಯೂಟ್ಯೂಬರ್ಸ್ ಎಲ್ಲ ಇಷ್ಟ ಬಂದಾಗ ಆ್ಯಡ್ಸನ್ನು ಆ್ಯಡ್ ಮಾಡ್ಕೊಳ್ತಿದ್ರು, ವ್ಯೂವರ್ಸ್ಗಳಿಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಯೂಟ್ಯೂಬರ್ ಪರ್ಫೆಕ್ಟ್ ಟೈಮನ್ನು ನೋಡಿ ಇಲ್ಲೇ ಆ್ಯಡ್ ಕೊಡಬೇಕು ಅಂತ ಆ ಟೈಮ್ಗೆ ಆ್ಯಡ್ ಕೊಡ್ತಾರೆ ಅಷ್ಟೇ. ನೀವು ಎಷ್ಟೋ ಥರ ಸೆಟ್ ಮಾಡಿರಿ ಅದನ್ನು ಕ್ಯಾನ್ಸಲ್ ಮಾಡಿ ಅವ್ರು ಎಲ್ಲಿ ಕೊಡಬೇಕು ಅಲ್ಲೇ ಕೊಡ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.